ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ನೆರೆಮನೆಯಕ್ಕೂ ಸರ್ವಜ್ಞ ಅಂತ ತಿಳ್ಕೊಂಡು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯ ಅಂತಂದ್ರೆ ಸರ್ವಜ್ಞ ಕವಿ ಬರೀತಾನೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ನೆರೆಮನೆಯಕ್ಕೂ ಸರ್ವಜ್ಞ ಅಂತ ತಿಳ್ಕೊಂಡು. ನಮ್ಮೊಳಗಡೆ ಒಂದ್ ಸ್ವಲ್ಪ ಸಿರಿತನ ಅಂತಕ್ಕಂಥದ್ದು ಬಂತು ಅಂತಂತಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಸ್ವಲ್ಪ ದಾನವನ್ನ ಮಾಡುವಂಥವ್ರು ಆಗಬೇಕಂತ. ಏನ್ ಮಾಡಬೇಕು? ದಾನವನ್ನ ಮಾಡುವಂಥವ್ರು ಆಗಬೇಕು. ಹಾಗಿದ್ರೆ ಯಾಕೆ ದಾನವನ್ನು ಮಾಡಬೇಕು ಅಂತ ಕೇಳಿದ್ರ, ದಾನವನ್ನ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳದಾವ ಅಂತ ಕೇಳಿದ್ರ, ನಾವು ಎಷ್ಟು ಹೆಚ್ಚು ಹೆಚ್ಚು ದಾನವನ್ನ ಮಾಡ್ತೀವೋ ಅಷ್ಟು ನಮ್ಮ ಪುಣ್ಯದ ಬುತ್ತಿಯ ಗಂಟು ಹೆಚ್ಚಾಗ್ತಾ ಬರ್ತದೆ. ಯಾಕೆ ದಾನ ಮಾಡಬೇಕು ಅಂತ ಕೇಳಿದ್ರೆ ಒಬ್ಬ ಸುಂದರವಾಗಿರ್ತಕ್ಕಂಥ ವಚನವನ್ನು ಬರೀತಾರೆ ಶರಣರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳಿಗೆ ಏನಂಬಿರೆ ರಾಮನಾಥ ಅಂತ ತಿಳ್ಕೊಂಡು ದೇವರ ದಾಸಿಮಯ್ಯ ಬರೀತಾರೆ. ಈ ಜಗತ್ತೆಲ್ಲವೂ ಕೂಡ ಭಗವಂತ ನೀಡಿರ್ತಕ್ಕಂತಹ ಭಿಕ್ಷೆ. ಇಳೆ ಆಗಿರಬಹುದು, ಬೆಳೆ ಆಗಿರಬಹುದು, ಸುಳಿದು ಸೂಸುವ ಗಾಳಿ, ಎಲ್ಲವೂ ಕೂಡ ಭಗವಂತ ನೀಡಿರ್ತಕ್ಕಂತಹ ವರದಾನದ ಫಲವ. ಆ ಭಗವಂತ ನೀಡಿರ್ತಕ್ಕಂತಹ ವರದಾನದ ಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಸುಖವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸ್ಲಿಕ್ಕತ್ತಿದ್ದೀವಿ. ಈ ಸುಖವಾಗಿರ್ತಕ್ಕಂತಹ ಜೀವನವನ್ನ ಸಾಗಿಸ್ತಿದೀವಿ ಅಂತಂದ್ರ ಇದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥವನು ಆ ಭಗವಂತ. ಅಂತಹ ಭಗವಂತನ ಒಂದು ಸತ್ಪಾತ್ರಕ್ಕೆ, ಒಳ್ಳೆ ವಿಚಾರಗಳಿಗೆ ನಾವು ದಾನವನ್ನ ಮಾಡುವಂತವರಾಗಬೇಕು ಅಂತ ತಿಳ್ಕೊಂಡು ಅನುಭಾವಿಗಳು ಬಹಳ ಸುಂದರವಾಗಿ ಬರೀತಾರೆ. ಇವತ್ತಿನ ದಿನಮಾನಗಳಲ್ಲಿ ಹೆಂಗಾಗಿ ಬಿಟ್ಟದಂತಂದ್ರ, ಒಬ್ಬ ಕವಿ ಬಹಳ ಸುಂದರವಾಗಿ ಬರೀತಾನೆ, ದಾನ ಅನ್ನೋದು ಹೆಂಗಿರಬೇಕಂತಂದ್ರ, सरल मिले तो दूध के समान, मांग लिए तो पानी के समान, कींच लिए तो रक्त के समान ಅಂತ ಬರೀತಾರೆ. ಸರಳವಾಗಿ ನಾವು ದಾನವನ್ನ ಮಾಡಿಬಿಟ್ವಿ ಅಂತಂತಂದ್ರೆ ಅದು ಅಮೃತಕ್ಕೆ ಸಮಾನ ಅಂತ ಬರೀತಾನೆ. ಅಮೃತಕ್ಕೆ ಸಮಾನಾಗಿರ್ತಕ್ಕಂಥ ಹಾಲಿಗೆ ಸಮಾನ. ಸರಳ ಮಿಲೆ ತೋ ದೂದ್ ಕೆ ಸಮಾನ್, ಮಾಂಗ್ ಲಿಯೇ ತೋ ಪಾನಿ ಕೆ ಸಮಾನ್. ಸ್ವಲ್ಪ ನಾವು ಒಂದೇ ಸರಿ ಹೋಗಿ ಕೇಳಿದಾಗ ಕೊಟ್ರು ಅಂತಂದ್ರೆ ಅದು ಅಮೃತಕ್ಕೆ ಸಮಾನ. ಎರಡನೇ ಸಾರಿ ಹೋಗಿ ಕೇಳಿದಾಗ ಒಳ್ಳೊಳ್ಳೆ ಹೋಗಿ ಹೇಳಿಸ್ಕೊಂಡು ಕೊಡ್ತಾರಲ್ಲ, ಕೊಟ್ರು ಅಂತಂತಂದ್ರೆ ಇದು ನೀರಿಗೆ ಸಮಾನ. ಇನ್ನ ಕೀಂಚಲಿಯತೋ ರಕ್ತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ನಾವು ಎಷ್ಟ ಕೇಳಿದ್ರು ಸಹಿತ ಅವ್ರೇನು ಮಾಡ್ತಾರೆ, ಇವತ್ತು ಬಾ, ನಾಳೆ ಬರ್ರಿ ಕೊಡ್ತೀನಿ, ನಾಡಿದ್ದು ಬರ್ರಿ ಕೊಡ್ತೀನಿ, ಇದೇ ವಿಚಾರವನ್ನು ಹೇಳ್ತಾ ಬರ್ತಾರೆ. ಇವರು ಕೊಡಂಗೆ ಇಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನು ತಮಗೆ ತಿಳಿಸೋದಾಗಿತ್ತು ಅಂತಂದ್ರ, 3 ರೀತಿ ಆಕಳಗಳು ಇರ್ತಾವಂತ ಈ ಜಗತ್ತಿನೊಳಗೆ. ಎಷ್ಟು ರೀತಿ ಆಕಳಗಳಿರ್ತವೆ? 3 ರೀತಿ ಆಕಳಗಳು. ಹೆಂಗಂತ ಕೇಳಿದ್ರ, 1ನೇ ಆಕಳ ಇರ್ತದಂತ. ಇದು ನೀವು ಬೆಳಗ್ಗೆ ಹೋಗಿ ಮೇವ್ ಹಾಕ್ರಿ ಬಿಡ್ರಿ, ಅದನ್ನ ಹಿಂಡಾಕ್ ಕೂತ್ರಿ ಅಂತಂತಂದ್ರ ಬೆಳಗ್ಗೆನೂ ಹಾಲು ಕೊಡ್ತದ, ಮಧ್ಯಾಹ್ನ ಹೋಗಿ ಹಾಲು ಕರಿಯಾಕ್ ಕೂತ್ರಿ ಅಂತಂದ್ರ ಮಧ್ಯಾಹ್ನನೂ ಹಾಲು ಕೊಡ್ತದ, ಸಂಜೆ ಹೋಗಿ ಹಾಲು ಕರಿಲಿಕ್ಕತ್ರಿ ಅಂತಂದ್ರ ಸಂಜೆನೂ ಕೊಡ್ತದ. ನೀವು ಯಾವಾಗ ಬೇಕಾದಾಗ ಹೋಗಿ ಕರೀರಿ, ಅದು ಹಾಲು ಕೊಡುವಂತ ಗುಣವನ್ನು ಹೊಂದಿರ್ತದ. ಇದು 1ನೇ ಆಕಳ. ಇನ್ನು 2ನೇ ಆಕಳ ಇರ್ತಾವ. ಇದು ಬೆಳಗ್ಗೆ ಮತ್ತು ಸಂಜೆ, ಮಧ್ಯಾಹ್ನ ಹೋದ್ರೆ ಹಾಲು ಕೊಡಂಗಿಲ್ಲ. ಇದು 2ನೇ ಆಕಳ ಗುಣ. ಇನ್ನು 3ನೇ ಆಕಳದ, ನೀವು ಬೆಳಗ್ಗೆರ ಹೋಗ್ರಿ, ಮಧ್ಯಾಹ್ನಾರು ಹೋಗ್ರಿ, ಸಾಯಂಕಾಲ ಆದ್ರೂ ಆ ಹಾಲನ್ನ ಕರಿಲಿಕ್ಕೆ ಹೋದ್ರಿ ಅಂತಂದ್ರ ಅದು ಯಾವಾಗ ಹೋದ್ರು, ಎಷ್ಟು ಮೇವು ಹಾಕಿದ್ರು, ಎಷ್ಟು ಅದನ್ನ ಜೋಪಾನ ಮಾಡಿದ್ರು ಸಹಿತ ಅದು ಹಾಲು ಕೊಡಂಗಿಲ್ಲ. ದೊಡ್ಡ ಆಕಳ ಅಂತಿರ್ತೀರಿ, ಗೊತ್ತೈತಿಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ, ಹೌದಿಲ್ರಿ?
ಅದನ್ನೇನ್ ಮಾಡ್ತೀರ ನೀವು? ಆಕಳ ಇಟ್ಕೋತೀರಾ? ಮಾರಿ ಬಿಡ್ತೀರಿ, ಹಾಲ ಕೊಡಕತ್ತಿಲ್ಲ ಇದಂತ ತಿಳ್ಕೊಂಡು. ಇದರ ತಾತ್ಪರ್ಯ ಏನು ಅಂತಂದ್ರೆ, ಇದು ದೃಷ್ಟಾಂತ ಆದ್ರೆ ಇದರ ದ್ರಾಷ್ಟಾಂತ ಏನು ಅಂತ ವಿಚಾರ ಮಾಡೋದಾಗಿತ್ತು ಅಂತಂದ್ರೆ, ದಾನ ಕೊಡುವಂತವರಲ್ಲಿ ನೀವು ಒಂದೇ ಸಾರಿ ಹೋಗಿ ಕೇಳಿದ್ರಿ ಅಂತ ತಕ್ಷಣ ತಗೋಪ್ಪ ಅಂತ ತಿಳ್ಕೊಂಡು ಯಾರು ಕೊಡ್ತಾರಲ್ಲ, ಯಾವಾಗ ಬೇಕಾದಾಗ ರಾತ್ರಿ ಸರ್ವತ್ತಿನ್ಯಾಗ ಹೋಗಿ ಅವನ ದಾನ ಕೇಳಿದ್ರು ಸಹಿತ ಅವನೇನು ಮಾಡ್ತಾನೆ ಅಂತಂದ್ರೆ ತಗೋಪ್ಪ ಅಂತ ತಿಳ್ಕೊಂಡು ತನ್ನ ದಾನವನ್ನು ಕೊಟ್ಟು ಬಿಡ್ತಾನೆ. ಇದು ಒಂದನೇ ಆಕಳಿಗೆ ಸಮನಾಗಿರತಕ್ಕಂತಹ ದಾನವಂತರು. ಇನ್ನು ಎರಡನೇ ಆಕಳ ಹೆಂಗದ ಅಂತಂದ್ರೆ, ಇದು ಬೆಳಗ್ಗೆ ಸಾಯಂಕಾಲ, ಇದಕ್ಕೆ ಸಮಯ ನಿಗದಿ ಇರ್ತದ. ಇದು ಬೆಳಗ್ಗೆ ಹೋಗಿ ಕೇಳಿದ್ರೆ ಮಾತ್ರ ಕೊಡ್ತದ, ಸಂಜೆ ಹೋಗಿ ಕೇಳಿದ್ರೆ ಮಾತ್ರ ಕೊಡ್ತಾರೆ ಇವರು. ಮಧ್ಯಾಹ್ನ ಹೋಗಿ ಕೇಳಿದ್ರ ಇಲ್ಲ. ನೀವ್ ಹೆಂಗ್ ಮಾಡ್ತೀರಿ? ಪಟ್ಟಿ ಕೇಳಕ್ಕಂತ ಬಂದಿರ್ತಾರೆ ಈ ಹುಣಸಿಕಟ್ಟಿಯವ್ರಲ್ಲ. ನಮ್ಮ ಹುಣಸಿಕಟ್ಟಿ ಗ್ರಾಮದವ್ರು ಬಹಳ ಅದ್ಭುತವಾಗಿರತಕ್ಕಂಥವ್ರು ಇದೀರಿ. ದಾನದೊಳಗೆ ಎತ್ತಿದ ಕೈ ಅಂತಂದ್ರೆ ಹುಣಸಿಕಟ್ಟಿಯವ್ರು. ಯಾಕಂತಂದ್ರೆ ಏನಾರ ಅಂದ್ ಅಂತಂದ್ರೆ ನಾನು ವಜ್ಜಾಗತ್ತೆ ಮಾತು, ಹೌದಿಲ್ಲ? ಅಷ್ಟು ಅದ್ಭುತವಾಗಿರತಕ್ಕಂಥ ದಾನವಂತರು ತಾವೆಲ್ಲರೂ ಕೂಡ ಇದ್ದೀರಿ. ಹಾಗೆ ಈ ಎರಡನೇ ಆಕಳ ಹೆಂಗದಲ್ಲ, ಬೆಳಗ್ಗೆ ಸಾಯಂಕಾಲ ಮಾತ್ರ ಕೇಳಬೇಕು. ಇದು ಎರಡನೇ ತರ ದಾನವಂತರು ಇರ್ತಾರೆ. ನೀವು ಬೆಳಗ್ಗೆ ಕೇಳ್ರಿ, ಸಾಯಂಕಾಲ ಕೇಳ್ರಿ, ನಿಗದಿ ಸಮಯದ ನಿಗದಿ ಇರುತ್ತದೆ. ಇನ್ನು ಮೂರನೇ ತರದ ಆಕಳ ಹೆಂಗ, ಬೆಳಗ್ಗೆ ಆದ್ರೂ ಕೇಳ್ರಿ, ಮಧ್ಯಾಹ್ನ ಕೇಳ್ರಿ, ಸಾಯಂಕಾಲ ಅದು ಹಾಲನ್ನ ಕೊಡಂಗಿಲ್ಲ. ಹಂಗ ಬೇಕಾದಾಗ ಹೋಗಿ ಅವ್ರನ್ನ ಪಟ್ಟಿ ಕೇಳ್ರಿ, ಇವತ್ತು ಬಾ, ನಾಳೆ ಬಾ, ನಾಡ್ದು ಬಾ ಅಂತ ಹೇಳಿ ಏನ್ ಮಾಡ್ತಿರ್ತಾರ? ಬರೇ ಸಮಯವನ್ನ ಹಾಳು ಮಾಡ್ತಿರ್ತಾನ. ಆದ್ರೆ ಕೊಡದೇ ಇರತಕ್ಕಂಥ ಉದ್ದೇಶ. ಇದ್ರೊಳಗ ನಾವು ಯಾವ ಆಕಳ ಆಗಬೇಕು ಇವತ್ತು? ಒಂದನೇ ಆಕಳ ಆಗಬೇಕು, ಎರಡನೇ ಆಕಳ ಆಗಬೇಕು, ಇನ್ನು ಮೂರನೇ ಆಕಳ ಆಗಬೇಕು? ಬಹಳ ಶಾಣೆ ಆದ್ರೆ ಜೋರು ಚಪ್ಪಾಳೆ ತಟ್ರಿ ಹುಡುಗರಿಗೊಂದು. ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರ. ಒಂದನೇ ಆಕಳಿಗೆ ಸಮನಾಗಿ ನಾವು ಆಗಬೇಕು ಇವತ್ತು. ಅದಕ್ಕೆ ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂಥದ್ದು. ಇದು ಯಾವುದು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು? ಎಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂಥ ಬದುಕನ್ನ ನಾವು ಸಾಗಿಸ್ಲಿಕ್ಕತ್ತಿದ್ದೀವಿ. ಅಂತ ನಶ್ವರವಾಗಿರ್ತಕ್ಕಂಥ ಬದುಕನ್ನ ಈಶ್ವರನಿಗೆ ಮುಡಿಪಾಗಿಡಬೇಕಾಗಿತ್ತು ಅಂತಂದ್ರೆ ನಾವು ಒಂದಿಷ್ಟು ದಾನವನ್ನ ಮಾಡಬೇಕು. ಅದಕ್ಕೆ ಸರ್ವಜ್ಞ ಕವಿ ಬರದ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ತಿಳ್ಕೊಂಡು. ಸ್ವಲ್ಪ ನಮ್ಮ ಜನ ಹೆಂಗಂತಂದ್ರ ಸಿರಿತನದ ಘರ ಹೊಡಿತು ಅಂತಂತಂದ್ರೆ ಯಾವ ಕಾಲಾಗ ಬಿದ್ದ ಕಸಾಸದ ನೋಡಂಗಿಲ್ಲ, ಯಾರನ್ನೂ ನೋಡಂಗಿಲ್ಲ. ಯಾಕಂತಂದ್ರೆ ಸಿರಿತನ ಅಂತಕ್ಕಂತಹ ಗರ ಬಡದಿರ್ತದ. ಅಂತಹ ಗರ ನಮಗೆ ಬರಬಾರ್ದು. ಒಂದಿಷ್ಟು ಸಿರಿತನ ಅಂತಕ್ಕಂಥದ್ದು ಬಂದಿತ್ತು ಅಂತಂದ್ರ ಇಂಥ ಒಂದು ಸತ್ಪಾತ್ರಕ್ಕೆ, ಇಂತಹ ಜಾತ್ರೆ ಹರಿದಿನಗಳಿಗೆ ನಾವೊಂದಿಷ್ಟು ದಾನವನ್ನ ನಾವೆಲ್ಲರೂ ಕೂಡ ಮಾಡುವಂಥವ್ರಾಗಬೇಕು. ಇದ್ಯಾವುದು ಕೂಡ ಶಾಶ್ವತವಾಗಿ ಬರತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ಮನ್ನಾಗಿ ಹೋಗುವಂಥವ್ರೆ. ಧನಾನಿ ಭೌಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಹ ಸ್ಮಶಾನೆ ಪರಲೋಕ ಮಾರ್ಗೆ ಜೀವ ಏಕಃ ಅಂತ ತಿಳ್ಕೊಂಡು ಬರೀತಾರಲ್ಲ. ನಾವು ಗಳಿಸಿರುವಂತ ಸಂಪತ್ತು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇದೆಯೇನು? ಇಷ್ಟೆಲ್ಲ ಜನರನ್ನ ನೀವು ಮಣ್ಣಿಟ್ಟು ಬಂದಿರಲ್ಲ, ಮಣ್ಣು ಮಾಡಿ ಬಂದಿರಲ್ಲ, ಅವ್ರು ಯಾರಾದ್ರೂ ಸಂಪತ್ತನ್ನು ಓದಿರುವಂತ ಉದಾಹರಣೆ ಇದೆಯೇನು? ಮಣ್ಣು ಮಾಡಿ ಬಂದಿರಿಲ್ಲ ಸತ್ತವ್ರನ್ನ. ಇದೇನು ಅಜ್ಜಾರ ಪ್ರವಚನದಾಗ ಸತ್ತವ್ರ ಮಾತಾಡಕತ್ತಾರ ಅನ್ನೋದಲ್ಲ, ಇದ್ದಿದ್ದ ಸತ್ಯಾಂಶವನ್ನ ತಮಗೆ ತಿಳಿಸುವಂತ ಕಾರ್ಯ. ಮಣ್ಣು ಮಾಡುವಂತ ಸಂದರ್ಭದೊಳಗ ಯಾರಾದ್ರೂ ತಮ್ಮ ವಜ್ರ, ವೈಡೂರ್ಯ, ಬಂಗಾರ, ಅಂತಸ್ತು, ಆಸ್ತಿ ಯಾರಾದ್ರೂ ಓದಿದ್ದೇನು? ಯಾರೂ ಕೂಡ ಒಯ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೊನೆ ನಮ್ಮನ್ನ ಕುಣಿಯೊಳಗಿಡುವಂತ ಸಂದರ್ಭದೊಳಗ ನಾವು ಕಟ್ಟಿಕೊಂಡಿರುವಂತ ಉಡದಾರವನ್ನು ಸಹಿತ ಬಿಡಂಗಿಲ್ಲ, ನಮ್ಮ ಮೇಲಿರ್ತಕ್ಕಂತಹ ಬಟ್ಟೆಯನ್ನು ಕೂಡ ಬಿಡಂಗಿಲ್ಲ, ಎಲ್ಲವನ್ನೂ ಕಳಚಿ ಬಿಡ್ತಾರ. ಕಾರಣ ನಾವು ಬರುವಂತ ಸಂದರ್ಭದೊಳಗ ಖಾಲಿ ಕೈಯಿಂದ ಬಂದೀವಿ, ಹೋಗುವಂತ ಸಂದರ್ಭದೊಳಗೂ ನಾವು ಖಾಲಿ ಕೈಯಿಂದನ ಹೋಗ್ತೀವಿ ಅನ್ನುವಂತಹ ಮಾತು. ದಿ ಗ್ರೇಟ್ ಅಲೆಕ್ಸಾಂಡರ್ ಕೂಡ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ. ವಿ ಹ್ಯಾವ್ ಅ ಬಾರ್ನ್ ವಿತೌಟ್ ಎನಿಥಿಂಗ್ ಅವರ್ ಹ್ಯಾಂಡ್, ವಿ ವಿಲ್ ಡೈ ನಥಿಂಗ್ ಇನ್ ಅವರ್ ಹ್ಯಾಂಡ್. ನಾವು ಬರುವಂತ ಸಂದರ್ಭದೊಳಗೆ ಖಾಲಿನ ಬಂದೀವಿ, ಹೋಗುವಂತ ಸಂದರ್ಭದೊಳಗೆ ಖಾಲಿನ ಹೋಗ್ತೀವಿ. ಕುನಿ ಒಳಗಿಟ್ಟು ಅಂತ ಸಂದರ್ಭದಾಗ ಎಲ್ಲಾ ಬಟ್ಟಿ ಬೆಸ್ತಾರೆ ನೋಡ್ರಿ. ಕೊನೆಗೆ ಸ್ವಾಮಿಗಳು ಹೇಳ್ತಿರ್ತಾರೆ ಏನಂತ, ಕೊನೆಗೊಂದ್ಸರಿ ಮುಖ ನೋಡ್ಕೊಂಡ್ಬಿಡ್ರಿ ಹೇಳ್ತಿರ್ತಾರಲ್ಲ ನೋಡ್ರಿ. ಇಲ್ಲ ಕೊನೆಗೆ ಯಾರಾದ್ರೂ ದರ್ಶನ ಮಾಡ್ಕೊಳ್ಳೋದ್ರೆ ಮುಖ ದರ್ಶನ ಮಾಡ್ಕೋಬಹುದು ಅಂತಿರ್ತಾರ. ಅಂತಹ ಯಾಕೆ ಹೇಳ್ತಿರ್ತಾರಂತಂದ್ರ ನೋಡ್ರಿ, ಏನಾರ ಕಿವ್ಯಾಗ ಕೊಳ್ಳಾಗ ಏನಾರ ಬಂಗಾರ ಗಿಂಗಾರ ಏನಾರ ಬಿಟ್ರಿ ಈಗ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾರ. ಸೂಕ್ಷ್ಮ ಸೊನ್ನೆ ಮಾಡ್ತಿರ್ತಾರೆ ನಿಮಗವ್ರು. ಹಂಗ ಇವತ್ತು ಯಾವುದು ಕೂಡ ನಮ್ಮ ಜೊತೆಗೆ ಶಾಶ್ವತವಾಗಿ ಬರಲಿಕ್ಕಾಗೋದಿಲ್ಲ.
ಅದಕ್ಕಾಗಿ ಇವತ್ತು ನಾವು ಏನು ಮಾಡಬೇಕು ಅಂತಂದ್ರೆ ಒಳ್ಳೆಯ ಕಾರ್ಯಕ್ರಮಗಳದೊಳಗೆ ಪಾಲ್ಗೊಂಡ್ವಿ ಅಂತಂದ್ರೆ ಒಳ್ಳೆಯ ದಾನದ ಕಾರ್ಯವನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಇವತ್ತು ಬಹಳ ವಿಶೇಷ ಖುಷಿ ಏನು ಅಂತಂದ್ರೆ ಈ ಒಂದು ಭವ್ಯವಾಗಿರ್ತಕ್ಕಂತಹ ನೂತನ ಮಂದಿರ ನಿರ್ಮಾಣ ಆಗ್ಯದಂತಂದ್ರ ಇದಕ್ಕೂ ಕೂಡ ದಾನದ ಪರಿಣಾಮದ ಫಲವಾಗಿ ಇವತ್ತು ಈ ಒಂದು ನೂತನವಾಗಿರತಕ್ಕಂಥ ಮಂದಿರ ನಿರ್ಮಾಣ ಆಗ್ಯದ. ಕಲ್ಲಪ್ಪ ಕುರಿಯವರು, ದಿವಂಗತ ಕಲ್ಲಪ್ಪ ಕುರಿ ಹಾಗೂ ದಿವಂಗತ ಸಿದ್ದಪ್ಪ ಕುರಿಯವರು ಈ ಒಂದು ದೇವಸ್ಥಾನವನ್ನ ಕಟ್ಟಬೇಕಂತ ತಿಳ್ಕೊಂಡು ಈ ಜಾಗವನ್ನ ಇವತ್ತು ಈ ದೇವಸ್ಥಾನಕ್ಕೆ ದಾನದ ರೂಪದೊಳಗೆ ನೀಡಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ. ಯಾಕಂತಂದ್ರೆ ಇವತ್ತು ನೋಡ್ರಿ, ದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಇಷ್ಟು ಭವ್ಯವಾಗಿರತಕ್ಕಂಥ ದಿವ್ಯವಾಗಿರತಕ್ಕಂಥ ಮಂದಿರ ನಿರ್ಮಾಣ ಆಗ್ಯದಂತಂದ್ರ ಇದ್ರ ಹಿಂದಿರತಕ್ಕಂಥದ್ದು ದಾನದ ಪ್ರತಿಫಲವಾಗಿ ಇವತ್ತು ಇಷ್ಟು ಅದ್ಭುತವಾಗಿರತಕ್ಕಂಥ ಮಂದಿರ ನಿರ್ಮಾಣ ಆಗ್ಯದ. ಅದಕ್ಕಾಗಿ ಈ ಒಂದು ನಶ್ವರವಾಗಿರತಕ್ಕಂಥ ಜೀವನವನ್ನ ಈಶ್ವರ ನಡಿಗೆ ಸಾಗಿಸಿಕೊಳ್ಳುವಂತಹ ಕಾರ್ಯ ನಮ್ಮದಾಗಬೇಕು. ಅದಕ್ಕಾಗಿ ಒಂದಿಷ್ಟು ದಾನ ಧರ್ಮದ ಕಾರ್ಯವನ್ನ ನಾವೆಲ್ಲರೂ ಕೂಡ ಮಾಡುವಂಥವರಾಗೋಣ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ಇನ್ನು ಹಲವಾರು ಪರಮ ಪೂಜ್ಯರು ಮಾತನಾಡೋರಿದ್ದಾರೆ. ತಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಅವರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಆಲಿಸುವಂಥವ್ರು ಯಾಕಂತಂದ್ರೆ ಬಹಳ ಊರದಿಂದ ಪೂಜ್ಯರು ಬಂದು ತಮಗೆ ಆಶೀರ್ವಚನವನ್ನು ನೀಡಾಕತ್ತಾರಲ್ಲ, ತಾವು ಶಾಂತ ಚಿತ್ತರಾಗಿ ಇಲ್ಲಿ ನಡೆಯುವಂತ ವಿಚಾರಗಳನ್ನ ತಾವು ಆಲಿಸುವಂತವರಾಗ್ರಿ. ಪೂಜ್ಯ ಅತನಿಯ ಪರಮ ಪೂಜ್ಯರು ಬಹಳ ಅದ್ಭುತವಾಗಿರತಕ್ಕಂಥ ನುಡಿಗಳನ್ನ ತಮಗ ಒಡಲಿಗೆ ಅರ್ಪಣೆ ಮಾಡ್ಲಿಕ್ಕತ್ತಿದ್ದಾರೆ. ಅವರ ಆಶೀರ್ವಚನ ಕೇಳೋದಂದ್ರೆ ದೊಡ್ಡ ಭಾಗ್ಯ. ಅದು ತಮಗೂ ಒದಗಿ ಬಂದದಂತ ಬಹಳಷ್ಟು ಭಾಗ್ಯಶಾಲಿಗಳು. ಅದೇ ರೀತಿ ನಮ್ಮ ಚಿಕ್ಕಮನವಳ್ಳಿ ಪರಮ ಪೂಜ್ಯರು ಬಂದಿದ್ದಾರೆ, ಆಸಂಗಿ ಅಜ್ಜರು ಬಂದಾರ ಬಹಳ ದೂರದಿಂದ. ಅವರೆಲ್ಲರ ಆಶೀರ್ವಚನವನ್ನು ಶಾಂತ ಚಿತ್ತರಾಗಿ ಆಲಿಸ್ರಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ 12 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸೋದನ್ನು. ಓಂ ಶಾಂತಿ.